ಶಿವಾಯ. ನಿತ್ಯ ಪ್ರಾರ್ಥನೆ ಚಾನಲ್ನ ಸಮಸ್ತ ಭಕ್ತ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಭಕ್ತರೇ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ಶನಿದೇವರು, ಸೂರ್ಯದೇವ ಸೇರಿದಂತೆ ತಮಿಳುನಾಡಿನ ಪ್ರಸಿದ್ಧ ದೇವಾಲಯಗಳು ಹಾಗೂ ವಿವಿಧ ದೇವರ ಅಭಿಷೇಕಗಳ ಪುಣ್ಯ ದರ್ಶನವನ್ನು ಪಡೆದಿದ್ದೀರಿ. ಇಂದು ನಮ್ಮ ಭಕ್ತಿ ಪಯಣ ಅತ್ಯಂತ ವಿಶೇಷವಾದುದು. ಇಂದು ನಾವು ನಮ್ಮ ಹೆಮ್ಮೆಯ ಕರ್ನಾಟಕದ ಅರಬ್ಬಿ ಸಮುದ್ರದ ತಟದಲ್ಲಿ ವಿರಾಜಮಾನವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರ ಮುರುಡೇಶ್ವರಕ್ಕೆ ಪಯಣ ಬೆಳೆಸೋಣ. ಇಲ್ಲಿನ ಬೃಹತ್ ಶಿವನ ಪ್ರತಿಮೆ ಮಾತ್ರವಲ್ಲ, ಗರ್ಭಗುಡಿಯಲ್ಲಿ ನಡೆಯುವ ಆ ಪರಶಿವನ ಪೂಜಾ ವಿಧಾನಗಳನ್ನು ನೋಡುವುದೇ ಒಂದು ಜನ್ಮದ ಪುಣ್ಯ. ಬನ್ನಿ ಭಕ್ತರೇ, ಮುರುಡೇಶ್ವರನ ಸನ್ನಿಧಿಯಲ್ಲಿ ನಡೆಯುವ ದಿವ್ಯ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಕೊಳ್ಳೋಣ. ಈಗ ಪೂಜಾ ಕಾರ್ಯಕ್ರಮದ ಮೊದಲ ಘಟ್ಟ ಆರಂಭವಾಗಿದೆ. ನೋಡಿ ಭಕ್ತರೇ, ಇಲ್ಲಿ ಶಿವಲಿಂಗದ ಸ್ವಚ್ಛತಾ ಕಾರ್ಯ ಅತ್ಯಂತ ಭಕ್ತಿಯಿಂದ ನಡೆಯುತ್ತಿದೆ. ಈಗ ಭೋಲೆನಾಥನಿಗೆ ಅತ್ಯಂತ ಪ್ರಿಯವಾದ ಕ್ಷೀರಾಭಿಷೇಕ. ಬಿಳಿ ಹಾಲಿನ ಧಾರೆ ಶಿವಲಿಂಗದ ಮೇಲೆ ಬೀಳುತ್ತಿದ್ದರೆ ಸಾಕ್ಷಾತ್ ಕೈಲಾಸವೇ ಧರೆಗಿಳಿದು ಬಂದಂತಿದೆ. ಭಕ್ತಾದಿಗಳು ಅತ್ಯಂತ ಶ್ರದ್ಧೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಈಗ ದೇವನಿಗೆ ಮೊಸರಿನ ಅಭಿಷೇಕ ಮಾಡಲಾಗುತ್ತಿದೆ. ನಂತರ ಜೇನುತುಪ್ಪದ ಅಭಿಷೇಕ. ಜೇನುತುಪ್ಪದ ಧಾರೆಯು ಶಿವಲಿಂಗವನ್ನು ಆವರಿಸುವ ಈ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ. ಭಕ್ತರೇ, ಮಧು ಅಭಿಷೇಕದ ಜೊತೆಗೆ ಈಗ ಸಕ್ಕರೆಯ ಅಭಿಷೇಕವೂ ನಡೆಯುತ್ತಿದೆ. ದೇವಸ್ಥಾನದ ಅಂಗಳವು ಈಗ ಭಕ್ತರಿಂದ ತುಂಬಿ ತುಳುಕುತ್ತಿದೆ. ಅತ್ತ ಅರ್ಚಕರು ಮಂತ್ರಗಳನ್ನು ಪಠಿಸುತ್ತಿದ್ದರೆ, ಇತ್ತ ಗಂಟೆಗಳ ನಾದ ಭಕ್ತಿಯ ಉತ್ತುಂಗಕ್ಕೆ ನಮ್ಮನ್ನು ಕರೆದೊಯ್ಯುತ್ತಿದೆ. ಪ್ರತಿಯೊಂದು ಗಂಟೆಯ ಸದ್ದು ನಮ್ಮೊಳಗಿನ ಅಜ್ಞಾನವನ್ನು ಓಡಿಸುತ್ತಿದೆ. ಅಭಿಷೇಕಗಳ ನಡುವೆ ಮತ್ತೊಮ್ಮೆ ಹಾಲಿನಿಂದ ಶಿವಲಿಂಗಕ್ಕೆ ಸ್ನಾನ ಮಾಡಿಸಲಾಗುತ್ತಿದೆ. ಹಾಲಿನ ನೊರೆಯ ನಡುವೆ ಶಿವಲಿಂಗ ಹೊಳೆಯುತ್ತಿದೆ. ಇದರ ಬೆನ್ನಲ್ಲೇ ಈಗ ಅರಿಶಿನದ ಅಭಿಷೇಕ ಪ್ರಾರಂಭವಾಗಿದೆ. ಮಂಗಳಕರವಾದ ಅರಿಶಿನವು ಶಿವಲಿಂಗಕ್ಕೆ ಒಂದು ದಿವ್ಯ ತೇಜಸ್ಸನ್ನು ನೀಡುತ್ತಿದೆ. ನೋಡಿ ಭಕ್ತರೇ, ಪ್ರಕೃತಿಯ ಸೌಂದರ್ಯದ ನಡುವೆ ಇರುವ ಈ ಕ್ಷೇತ್ರದಲ್ಲಿ ಆಧ್ಯಾತ್ಮದ ಈ ರಸದೌತಣ ನಮಗೆ ಸಿಗುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಈಗ ಅಂತಿಮ ಹಂತದ ಜಲಾಭಿಷೇಕ. ಮತ್ತೊಮ್ಮೆ ವೇದ ಘೋಷಗಳ ನಡುವೆ
ಅರ್ಚಕರು ಅತ್ಯಂತ ನಿಷ್ಠೆಯಿಂದ ಶ್ಲೋಕಗಳನ್ನು ಪಠಿಸುತ್ತಾ ಶಿವಲಿಂಗಕ್ಕೆ ತೀರ್ಥವನ್ನು ಅರ್ಪಿಸುತ್ತಿದ್ದಾರೆ. ಅಭಿಷೇಕದ ನಂತರ ಈಗ ಅಲಂಕಾರದ ಸಮಯ. ಶಿವಲಿಂಗಕ್ಕೆ ಶ್ರದ್ಧೆಯಿಂದ ವಿಭೂತಿಯನ್ನು ಹಚ್ಚಲಾಗುತ್ತಿದೆ. ಆಮೇಲೆ ಸುವಾಸಿತ ಗಂಧದ ಲೇಪನ. ಈಗ ನೋಡಿ, ಬಣ್ಣ ಬಣ್ಣದ ಪುಷ್ಪಗಳ ಹಾರ. ಪವಿತ್ರವಾದ ರುದ್ರಾಕ್ಷಿ ಮಾಲೆಗಳನ್ನು ಶಿವಲಿಂಗಕ್ಕೆ ತೊಡಿಸಿ ಅರ್ಚಕರು ಅದ್ಭುತವಾಗಿ ಅಲಂಕರಿಸುತ್ತಿದ್ದಾರೆ. ಈ ರೂಪವನ್ನು ನೋಡಲು 2 ಕಣ್ಣುಗಳು ಸಾಲದು. ಕುಂಕುಮಾರ್ಚನೆಯ ಮೂಲಕ ದೇವನಿಗೆ ಶಕ್ತಿ ದೇವತೆಯ ಸಾನ್ನಿಧ್ಯವನ್ನು ಕಲ್ಪಿಸಲಾಗುತ್ತಿದೆ. ಈಗ ಪೂಜೆಯ ಪರಮೋಚ್ಚ ಕ್ಷಣ. ಕರ್ಪೂರದ ಜ್ಯೋತಿಯನ್ನು ಬೆಳಗಿ ಮಹಾಮಂಗಳಾರತಿ ಮಾಡಲಾಗುತ್ತಿದೆ. ಮುರುಡೇಶ್ವರ ಮಹಾದೇವನಿಗೆ ಜಯವಾಗಲಿ ಎಂಬ ಉದ್ಘೋಷ ಎಲ್ಲೆಡೆ ಮೊಳಗುತ್ತಿದೆ. ಭಕ್ತರೇ, ಮನೆಯಲ್ಲೇ ಕುಳಿತು ಈ ದಿವ್ಯ ಪೂಜೆಯನ್ನು ವೀಕ್ಷಿಸಿದ ನಿಮಗೂ ಆ ಪರಶಿವನ ಅನುಗ್ರಹ ಸಿಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ನಿತ್ಯ ಪ್ರಾರ್ಥನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮಃ ಶಿವಾಯ.